ಎಲ್ಲರಿಗೂ ನಮಸ್ಕಾರ. ಸಿ.ಕೆ. ಅಂಗ್ರಿ ಫುಡ್ಡಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ಉತ್ತರ ಕರ್ನಾಟಕದ ಸ್ಪೆಷಲ್ ಗಿರ್ಮಿಟ್ಟು ನೀವು ಮನೆಯಲ್ಲೇ ಯಾವ ರೀತಿ ಮಾಡ್ಬೋದು ಅಂತ ತೋರಿಸ್ಕೊಡ್ತೀನಿ. ತುಂಬ ಚೆನ್ನಾಗಿರುತ್ತೆ. ಇದು ಮಳೆಗಾಲಕ್ಕೆ ಖಾರವಾಗಿ ತಿನ್ನೋದಕ್ಕೆ. ಬನ್ನಿ ಅದು ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಫುಲ್ ಪ್ರೊಸೀಜರ್ ತೋರಿಸ್ಕೊಡ್ತೀನಿ. ಬನ್ನಿ ನೋಡೋಣ. ಹಾಗೆ ಹೊಸದಾಗಿ ನೋಡ್ತಿರೋರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ ಅದಕ್ಕೆ ಏನೇನು ಬೇಕು ಅಂತ ಐಟಮು. ಇದು ನಾನಿಲ್ಲಿ ಕಡಲೆಪುರಿ ತೊಗೊಂಡಿದ್ದೀನಿ. ಇದು ನಾನು ಗಾಜಿನ ಕಡಲೆಪುರಿ ತೊಗೊಂಡಿರೋದು. ಆಮೇಲೆ ಸಣ್ಣಗೆ ಹಚ್ಚಿರೋ ಈರುಳ್ಳಿ, ಆಮೇಲೆ ಸಣ್ಣಗೆ ಹಚ್ಚಿರೋ ಅಂಥ ಕೊತ್ತಂಬರಿ ಸೊಪ್ಪು, ಟೊಮೆಟೊ, ಆಮೇಲೆ ಬೆಳ್ಳುಳ್ಳಿ, ಮತ್ತು ನಾನು ಹಸಿಮೆಣ್ಸಿನ್ಕಾಯಿನ ಸಣ್ಣಗೆ ಸೀಳ್ಕೊಂಡಿದ್ದೀನಿ. ಆಮೇಲೆ ಸ್ವಲ್ಪ ಮಿಕ್ಸ್ಚರು, ಆಮೇಲೆ ಹುಣಸೆಹಣ್ಣು. ಇದಕ್ಕೆ ನಿಂಬೆಹಣ್ಣು ಯೂಸ್ ಮಾಡಲ್ಲ, ಹುಣಸೆಹಣ್ಣು ನೀರು, ಮತ್ತು ಹುರ್ಗಡ್ಲೆ. ಈ ಹುರ್ಗಡ್ಲೆನ ನೀವು ಪೌಡ್ರು ಮಾಡ್ಕೋಬೇಕು. ಮೊದಲು ಒಂದು ಬಾಣಲಿಗೆ ಸ್ವಲ್ಪ ಎಣ್ಣೆ. ಈ ಎಣ್ಣೆ ಕಾದ್ಮೇಲೆ ನಾನು 2 ಮೆಣಸಿನ್ಕಾಯಿನ ಸೀಳಿ ಹಾಕ್ಕೊತಾ ಇದ್ದೀನಿ. ಯಾಕಂದರೆ ನೀವು ಇದನ್ನು ಗಿರ್ಮಿಟ್ ಜೊತೆ ತಿಂತಾಯಿದ್ರೆ ಸೂಪರಾಗಿರುತ್ತೆ ಖಾರವಾಗಿ. ಅದಕ್ಕೋಸ್ಕರ ಫಸ್ಟು ಒಂದೆರಡು ಮೆಣಸಿನ್ಕಾಯಿನ ಈ ಥರ ಕರ್ಕೊಳ್ಳಿ. ಇದನ್ನು ಕರೆದ್ಬಿಟ್ಟು ಒಂದು ಪ್ಲೇಟಿಗೆ ಹಾಕಿ ಅದಕ್ಕೆ ಉಪ್ಪು ಹಾಕಿ ಇಡಿ. ಈಗ ಅದೇ ಎಣ್ಣೆಗೆ ಕಡಲೆ ಬೀಜ. ಈ ಕಡಲೆ ಬೀಜ ಸ್ವಲ್ಪ ಗರ್ಗರಿ ಆಗಲಿ. ನೋಡಿ ಈಗ ಗರ್ಗರಿ ಆಗಿದೆ. ಈಗ ಅದಕ್ಕೆ 1 ಚಮಚ ಜೀರಿಗೆ. ಈಗ ಜೀರಿಗೆ ಸಿಡಿಬೇಕು. ಅದಕ್ಕೆ ನಾನು ಸಣ್ಣಕ್ಕೆ ಹಚ್ಚಿರೋ ಅಂಥ ಹಸಿಮೆಣ್ಸಿನ್ಕಾಯಿ ಮತ್ತು ಬೆಳ್ಳುಳ್ಳಿನ ಜಜ್ಕೊಂಡಿದ್ದೆ, ಅದನ್ನು ಹಾಕ್ಕೋತಾ ಇದ್ದೀನಿ. ಈಗ ಅದಕ್ಕೆ ಸಣ್ಣಗೆ ಹಚ್ಚಿರೋ ಅಂಥ ಈರುಳ್ಳಿ. ಈಗ ಚೆನ್ನಾಗಿ ಫ್ರೈ ಮಾಡಿ ಈರುಳ್ಳಿನ. ಇದಕ್ಕೆ 1 ಚಮಚ ಅಷ್ಟು ಅರಿಶಿನ, ಆಮೇಲೆ ಒಂದು ಅರ್ಧ ಚಮಚ ಉಪ್ಪು. ಯಾಕಂದರೆ ಉಪ್ಪು ಅರಿಶಿನ ಹಾಕೋದ್ರಿಂದ ನಿಮ್ಗೆ ಈರುಳ್ಳಿ ಬೇಗ ಫ್ರೈ ಆಗುತ್ತೆ. ಅದಕ್ಕೋಸ್ಕರ ಈರುಳ್ಳಿ ಹಾಕಿದ್ಮೇಲೆ ಉಪ್ಪು ಅರಿಶಿನ ಯೂಸ್ ಮಾಡಿ. ಇದಕ್ಕೆ ಸಣ್ಣಗೆ ಹಚ್ಚಿರೋ ಅಂಥ ಟೊಮೆಟೊ. ಈಗ ಟೊಮೆಟೊ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಬೇಕು. ಅಲ್ಲಿ ತನಕ ಫ್ರೈ ಮಾಡಿ ಒಂದು 5 ನಿಮಿಷ. ನೋಡಿ ಈಗ ಟೊಮೆಟೊ ಈರುಳ್ಳಿ ಎಲ್ಲ ನೀಟಾಗಿ ಫ್ರೈ ಆಗಿದೆ. ಅದಕ್ಕೆ ನೆನೆಸಿರೋ ಅಂಥ ಹುಣಸೆಹಣ್ಣು ನೀರು. ಈಗ ಹುಣಸೆಹಣ್ಣು ನೀರೆಲ್ಲ ಈರುಳ್ಳಿ ಎಳ್ಕೋಬೇಕು, ಅಲ್ಲಿ ತನಕ ಫ್ರೈ ಮಾಡಿ. ಕೊನೆಯಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು. ನೋಡಿ ಈಗ ಗಿರ್ಮಿಟ್ಟಿಗೆ ಗೊಜ್ಜು ರೆಡಿಯಾಗಿದೆ. ಈಗ ಒಂದು ಪಾತ್ರೆಗೆ ಮಂಡಕ್ಕಿ. ನಾನಿಲ್ಲಿ ಗಾಜಿನ ಮಂಡಕ್ಕಿ ತಗೊಂಡಿದ್ದೀನಿ, ಉಪ್ಪಿನ ಮಂಡಕ್ಕಿ ಅಲ್ಲ. ಇದು ಗಾಜಿನ ಮಂಡಕ್ಕಿನೇ ರುಚಿ ಬರೋದು. ಅದಕ್ಕೆ ಮಾಡಿರೋ ಅಂಥ ಗೊಜ್ಜು. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ತುಂಬ ಚೆನ್ನಾಗಿರುತ್ತೆ. ಇದು ಮಳೆಗಾಲ ಆಗಿರೋದ್ರಿಂದ ಈವ್ನಿಂಗ್ ಖಾರವಾಗಿ ತಿನ್ನೋದಕ್ಕೆ ಒಂದ್ಸಲಿ ಟ್ರೈ ಮಾಡಿ. ಮನೆಯಲ್ಲೇ ಈಸಿಯಾಗಿ ಮಾಡ್ಕೋಬೋದು. ಇದಕ್ಕೆ ಸಣ್ಣಗೆ ಹಚ್ಚಿರೋ ಟೊಮೆಟೊ ಸ್ವಲ್ಪ. ನಾವು ಗೊಜ್ಜಿಗೂ ಟೊಮೆಟೊ ಹಾಕಿದ್ವಿ, ಮೇಲೂ ಈ ಥರ ಹಾಕಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ಅದಕ್ಕೆ ಸಣ್ಣಗೆ ಹಚ್ಚಿರೋ ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಮಿಕ್ಸ್ಚರ್. ಈಗ ಇದನ್ನು ಸ್ವಲ್ಪ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈಗ ಇದಕ್ಕೆ ನಾನು ಅವಾಗ ಹುರ್ಗಡ್ಲೆ ತೋರಿಸಿದ್ನಲ್ಲ, ನೋಡಿ ಅದನ್ನು ಪೌಡ್ರ್ ಮಾಡ್ಕೊಂಡಿದ್ದೀನಿ. ಅದು 1-2 ಚಮಚ ಹಾಕ್ಕೊಳ್ಳಿ. ಇದೇ ನಿಮಗೆ ಮೇಯ್ನ್ ಟೇಸ್ಟ್ ಬರೋದು ಗಿರ್ಮಿಟ್ಟಿಗೆ. ಈಗ ಈ ಪೌಡ್ರೆಲ್ಲ ನೀಟಾಗಿ ಅದು ಮಂಡಕ್ಕಿ ಜೊತೆ ಮಿಕ್ಸ್ ಆಗಬೇಕು. ನೋಡಿ ಗಿರ್ಮಿಟ್ ರೆಡಿಯಾಗಿದೆ. ನೋಡಿ ಉತ್ತರ ಕರ್ನಾಟಕದ ಸ್ಪೆಷಲ್ ಗಿರ್ಮಿಟ್ ರೆಡಿಯಾಗಿದೆ. ನಾನು ಪೂರಾ ಪ್ರೊಸೀಜರ್ ತೋರಿಸಿದ್ದೀನಿ, ಯಾವ ರೀತಿ ನೀವು ಮನೆಯಲ್ಲೇ ಈಸಿಯಾಗಿ ಮಾಡ್ಕೋಬೋದು ಅಂತ. ತುಂಬ ಚೆನ್ನಾಗಿರುತ್ತೆ. ಒಂದ್ಸಲಿ ಟ್ರೈ ಮಾಡಿ. ಇದು ಮಳೆಗಾಲ ಆಗಿರೋದ್ರಿಂದ ಈವ್ನಿಂಗ್ ತಿನ್ನೋಕೆ ಸೂಪರಾಗಿರುತ್ತೆ ಖಾರವಾಗಿ. ಒಂದ್ಸಲಿ ಟ್ರೈ ಮಾಡಿ. ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆ ಹೊಸ್ದಾಗಿ ನೋಡ್ತಿರೋರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ತುಂಬ ಅಡುಗೆ ಇದೆ ನನ್ನ ಚಾನಲಲ್ಲಿ, ನೋಡಿ ಸಪೋರ್ಟ್ ಮಾಡ್ತಾಯಿರಿ ಇದೇ ಥರ. ಹಾಗೆ ನನ್ನ ವೀಡಿಯೋನ ಲೈಕು ಶೇರು ಮಾಡಿ. ಈಗ ಮಳೆಗಾಲ ಸೀಸನ್ ಆಗಿರೋದ್ರಿಂದ ನಾನು ಈವ್ನಿಂಗ್ ಸ್ನ್ಯಾಕ್ಸ್ ಎಲ್ಲ ತೋರಿಸ್ತೀನಿ. ಒಂದ್ಸಲಿ ನೀವು ಟ್ರೈ ಮಾಡಿ. ಯಾವ ರೀತಿ ಬಂತು ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಥ್ಯಾಂಕ್ ಯು.